ಎಚ್.ಡಿ. ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಗೃಹ ಸಚಿವರಾಗಿ ಜಿ ಪರಮೇಶ್ವರ್ ಕೆಲಸ ಮಾಡಿದ್ರು. ಈಗ ಸಿದ್ದರಾಮಯ್ಯ ಅವರಿಂದ ತೆರವಾದ ನಂತರದಲ್ಲಿ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಆ ರೇಸ್ನಲ್ಲಿ ಬಹಳ ಪೈಪೋಟಿಯಲ್ಲಿದ್ದರು ಜಿ ಪರಮೇಶ್ವರ್. ಅಳೆದು ತೂಗಿ ಈಗ ಜಿ ಪರಮೇಶ್ವರ್ ಅವರ ಬೇಡಿಕೆ ಏನಿತ್ತು? ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಆನಂತರದಲ್ಲಿ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಪ್ರಬಲ ಖಾತೆಯನ್ನು ಕೇಳಿದರು. ಆ ಪ್ರಬಲ ಖಾತೆ ಸಿಕ್ಕಿಲ್ಲ, ಆದರೆ ಕೆಪಿಸಿಸಿ ಹುದ್ದೆ ಸಿಕ್ಕಿಲ್ಲ. ಬದಲಾಗಿ ಅವರಿಗೆ ಸಚಿವ ಸ್ಥಾನ ಕೊಡೋದ್ರ ಮೂಲಕ ಸಮಾಧಾನ ಪಡಿಸುವಂತ ಕೆಲಸ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರಿಯಾಂಕ್ ಖರ್ಗೆ ಹೆಸರಿದೆ. ಅವರನ್ನು ಕೂಡ ಗೃಹ ಸಚಿವರನ್ನಾಗಿ ಮಾಡ್ತಾರೆ ಎನ್ನುವ ಮಾತಿದೆ. ಪ್ರಿಯಾಂಕ್ ಖರ್ಗೆಗೆ ಗೃಹ ಸಚಿವ ಖಾತೆ. ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಅವರ ತಂದೆಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಗೃಹ ಸಚಿವರಾಗಿ ಕೆಲಸ ಮಾಡಿದ್ರು. ಈಗ ಪ್ರಿಯಾಂಕ್ ಖರ್ಗೆಗೆ ಗೃಹ ಖಾತೆ ಒಲಿದು ಬರುವ ನಿರೀಕ್ಷೆಗಳಿದ್ದಾವೆ. ಇನ್ನು ಕೆ.ಜೆ. ಜಾರ್ಜ್ ಸಿದ್ದರಾಮಯ್ಯವರ ಬಲಗೈ ಬಂಟರಂತಿರುವಂಥ ಪಡೆಯನ್ನೇ ನೋಡ್ತಾ ಇದ್ದೀವಿ ನಾವು. ಇವೆಲ್ಲವೂ ಕೂಡ ಈಗೇನು ಆಯ್ಕೆಯಾಗಿದೆಯೋ, ಸಚಿವ ಸಂಪುಟದಲ್ಲಿ ಇಷ್ಟೆಲ್ಲ ಹೆಸರುಗಳೇನು ಬಂದಿದೆಯೋ, ಆ ಎಲ್ಲ ಹೆಸರುಗಳು ಕೂಡ ಸಿದ್ದರಾಮಯ್ಯವರ ಬಲಗೈ ಬಂಟರು ಅನ್ನುವಂಥ ಪಟ್ಟಿಯೇ ಇದೆ. ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಇದೆ. ಯುಟಿ ಖಾದರ್ ಸ್ಪೀಕರ್ ರಾಜೀನಾಮೆ ಕೊಟ್ಟ ತಕ್ಷಣವೇ ಅದು ಕನ್ಫರ್ಮ್ ಆಗಿತ್ತು. ಇನ್ನು ಈಶ್ವರ್ ಖಂಡ್ರೆ ಬೀದರ್ನ ಬಾಲ್ಕಿ ಶಾಸಕರು, ವೀರಶೈವ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು, ಪ್ರಭಾವಿ ನಾಯಕರು. ಅವ್ರಿಗೂ DCM ಕೊಡಬೇಕು ಅನ್ನುವ ಒತ್ತಾಯ ಇತ್ತು. ಈಶ್ವರ್ ಖಂಡ್ರೆಗೆ ಅಳೆದು ತೂಗಿ ಸೇರಿಸಿಕೊಳ್ಳಲಾಗಿದೆ. ಇನ್ನು MB ಪಾಟೀಲ್ ಬಿಡಿಸಿ ಹೇಳಬೇಕಾಗಿಲ್ಲ. MB ಪಾಟೀಲ್ ಕೂಡ ಸಿದ್ದರಾಮಯ್ಯವರ ಕ್ಯಾಂಪಿನಲ್ಲಿ ಪ್ರಬಲ ಸದಸ್ಯ. MB ಪಾಟೀಲ್ಗೂ ಕೂಡ ಕೈಗಾರಿಕೆ ಅಥವಾ ನೀರಾವರಿ, ಜಲಸಂಪನ್ಮೂಲ ಎರಡರಲ್ಲಿ ಒಂದು ಖಾತೆಯನ್ನು ಕೊಡುವಂತೆ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಿದ್ದಾರೆ. ಸೊ ಒಟ್ಟಾರೆ ಬೈರತಿ ಸುರೇಶ್ಗೆ ಅವಕಾಶ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಸಿದ್ದರಾಮಯ್ಯ ಪರಮಾಪ್ತ ಎನ್ನುವ ಕಾರಣಕ್ಕಾಗಿ ಬೈರತಿ ಸುರೇಶ್ಗೂ ಕೂಡ ಸಿಕ್ಕಿದೆ. ಇನ್ನು KH ಮುನಿಯಪ್ಪ ಮಗಳಿಗಾಗಿ ತಮ್ಮ ಸಚಿವ ಸ್ಥಾನವನ್ನು ತ್ಯಾಗ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಇಲ್ಲ, ಅವರು ಸಚಿವರಾಗಿಯೇ ಮುಂದುವರಿತಾ ಇದ್ದಾರೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯ ಸಚಿವರಾಗ್ತಾ ಇದ್ದಾರೆ ಮೊಟ್ಟ ಮೊದಲ ಬಾರಿಗೆ. ಎಂದಿನಂತೆ ರಾಮಲಿಂಗಾರೆಡ್ಡಿ ಕೂಡ ಸಂಪುಟದಲ್ಲಿದ್ದಾರೆ ಮತ್ತು ಹಿರಿಯರು HK ಪಾಟೀಲ್ ಕೂಡ ಇದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂಥ ಎಲ್ಲರೂ ಈಗ ಪುನರಾವರ್ತನೆ ಆಗಿದ್ದಾರೆ, UT ಖಾದರ್ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿ.